ಮೊನ್ನೆ ನನ್ನ ಆತ್ಮೀಯ ಮಿತ್ರರೊಬ್ಬರು ಫೋನ್ ಮಾಡ್ತಾರೆ. ನನ್ನ ಮಗ 9ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾನೆ. ಅವನು ನಂತರಕ್ಕೆ ಏನು ಮಾಡಬೇಕು, ಬದುಕಿನಲ್ಲಿ ಏನೇನೋ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತಿದ್ದಾನೆ. ಕೆಲವೊಮ್ಮೆ ಹೇಳ್ತಾನೆ ಡಾಕ್ಟರ್ ಆಗಬೇಕು ಅಂತ, ಕೆಲವೊಮ್ಮೆ ಹೇಳ್ತಾನೆ ಇಂಜಿನಿಯರ್ ಆಗಬೇಕು ಅಂತ, ಕೆಲವೊಮ್ಮೆ ಹೇಳ್ತಾನೆ ಇನ್ನೇನೋ ಆಗಬೇಕು ಅಂತೇಳಿ. ಏನು ಮಾಡಲಿ, ಅವನ ಬದುಕನ್ನು ಹೇಗೆ ರೂಪಿಸಿಕೊಳ್ಳೋದು ಅಂತೇಳಿ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಯಾವ ರೀತಿಯಲ್ಲಿ ಅವನಿಗೆ ಗೈಡ್ ಮಾಡುವಂಥದ್ದು ಅಂತ ಕೇಳಿದಾಗ ನಾನು ಹೇಳಿದೆ, ಯೋಚನೆ ಮಾಡಬೇಡಿ, ನಾನೇ ಬರೆದಿರುವಂಥ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ 2,500ಕ್ಕಿಂತ ಹೆಚ್ಚು ಅವಕಾಶಗಳಿದೆ. ಜೊತೆಗೆ ಬಹಳಷ್ಟು ಇನ್ಫಾರ್ಮೇಷನ್ ಇದೆ. ಈ ಪುಸ್ತಕವನ್ನು ನೀವು ತಗೊಂಡು ನೀವು ಮನೆಯವರು ಒಟ್ಟಿಗೆ ಕೂತ್ಕೊಂಡು, ಮಗನ ಒಟ್ಟಿಗೆ ಕೂತ್ಕೊಂಡು ಪುಸ್ತಕವನ್ನು ಸ್ವಲ್ಪ ಓದಿದರೆ ಮಾತ್ರ ಸಾಕಾಗುತ್ತೆ. ಎಲ್ಲ ಇನ್ಫಾರ್ಮೇಷನ್ ಅದರಲ್ಲಿದೆ. ಮಗನ ಬದುಕನ್ನು ರೂಪಿಸಲಿಕ್ಕೆ ಬೇಕಾದಂಥ ಎಲ್ಲ ಗೈಡೆನ್ಸ್ ಕೂಡ ಅದರಲ್ಲಿ ಸಿಗುತ್ತೆ ಅಂತ ಹೇಳಿದ್ದೇನೆ. ಹಾಗಿದ್ದರೆ ಇವರಿಗೆ ಬೇಕಾದಂಥ ಗೈಡೆನ್ಸ್ ಈ ಪುಸ್ತಕದಲ್ಲಿ ಸಿಗುತ್ತೆ ಅಂತಿದ್ದರೆ, ಪ್ರೀತಿಯ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಕೂಡ ಹೈಸ್ಕೂಲಿಗೆ ಹೋಗೋ ಮಕ್ಕಳಿದ್ದರೆ, ಡಿಗ್ರಿಗೆ ಹೋಗೋ ಮಕ್ಕಳಿದ್ದರೆ, PUC ಹೋಗೋ ಮಕ್ಕಳಿದ್ದರೆ, ಅವರ ಬದುಕಿನಲ್ಲಿ ಏನು ಆಗಬೇಕು ಅಂತ ಯೋಚನೆ ಮಾಡಿದ್ದಾರೆ, ಅದಕ್ಕೆ ಬೇಕಾದ ಅಥವಾ ಇನ್ನೇನು ಆಗಬೇಕು ಅಂತ ಹೇಳಿಕೊಂಡು ಕನ್ಫ್ಯೂಷನಲ್ಲಿದ್ದರೆ ಅದಕ್ಕೆ ಬೇಕಾದ ಗೈಡೆನ್ಸ್ ಕೊಡುವಂಥ ಒಂದು ಕೆಲಸವನ್ನು ಈ ಪುಸ್ತಕ ಮಾಡ್ತದೆ ಅಲ್ವೇ? ಹಾಗಾದರೆ ಈ ಪುಸ್ತಕದಲ್ಲಿರುವಂಥ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ನಿಮಗೆ ಆಸಕ್ತಿ ಇದೆಯೇ? ಇದ್ದಲ್ಲಿ ಈ ವಿಡಿಯೋವನ್ನು ಕಡೆಯವರೆಗೆ ನೋಡಿ, ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಮಿತ್ರರಿಗೆ ಅಥವಾ ಹೈಸ್ಕೂಲ್ನಿಂದ ಡಿಗ್ರಿವರೆಗೆ ಓದುವಂಥ ಮಕ್ಕಳಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋವನ್ನು ಕಳಿಸ್ಕೊಡಿ ಅಂತ ಪ್ರೀತಿಯಿಂದ ವಿನಂತಿಸ್ಕೊಳ್ತಾ, ನಾನು ಮನೋಜ್ ಕಡಬ, ಕರಿಯರ್ ಗೈಡೆನ್ಸ್ ಕೋಚ್, ಉಡುಪಿಯಿಂದ. ಸ್ನೇಹಿತರೆ, ಈ ಒಂದು ಪುಸ್ತಕ ನನ್ನ ಸುಮಾರು 3-3.5 ವರ್ಷಗಳ ಕನಸು. 2011ನೇ ಇಸ್ವಿಯಿಂದ ನಾನು ಒಬ್ಬ ವೃತ್ತಿ ಶಿಕ್ಷಣ ತರಬೇತಿದಾರನಾಗಿ ಕೆಲಸ ಮಾಡುತ್ತಿರೋದರಿಂದ ಇದರ ರಿಸಲ್ಟ್ ಆಗಿ ಈ ಪುಸ್ತಕ ಹೊರಗಡೆ ಬಂದಿದೆ. ಇದರಲ್ಲಿ ಆರಂಭದಿಂದಲೇ ಮಕ್ಕಳಿಗೆ ಏನೇನು ಬೇಕು ಪ್ರತಿಯೊಂದು ವಿಚಾರನೂ ಕೂಡ ತಿಳಿಸಿದ್ದೇನೆ. ಹೈಸ್ಕೂಲ್ನಲ್ಲಿ ಇರುವಾಗಲೇ ಮಕ್ಕಳು ತನ್ನ ಫ್ಯೂಚರನ್ನು ಯಾವ ರೀತಿಯಲ್ಲಿ ಆಗಬೇಕೆಂಬ ಬಗ್ಗೆ ಗೋಲ್ ಸೆಟ್ಟಿಂಗ್ ಮಾಡ್ಕೊಳ್ಬೇಕು. ಆ ಗೋಲ್ ಸೆಟ್ಟಿಂಗ್ ಮಾಡೋದಕ್ಕೆ ಅವರಿಗೆ ಒಬ್ಬರು ಮೆಂಟರ್ ಇರಬೇಕು. ಆ ಮೆಂಟರ್ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ಮೆಂಟರ್ ಸಹಾಯವನ್ನು ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕು, ಮೆಂಟರ್ನ ಹೇಗೆ ಚೂಸ್ ಮಾಡ್ಕೊಳ್ಬೇಕು, ಮತ್ತು ಲೈಫ್ ಸ್ಕಿಲ್ಗಳೇನು, ಯಾವ ರೀತಿಯಲ್ಲಿ ಎಲ್ಲ ಲೈಫ್ ಸ್ಕಿಲ್ಗಳು, ಯಾವ್ಯಾವುದು ಸ್ಕಿಲ್ಗಳನ್ನು ಅವನು ತನ್ನ ಬದುಕಿಗೋಸ್ಕರ ಬೆಳೆಸ್ಕೊಳ್ಬೇಕು. ಹಾಗೆ ಸ್ಮಾರ್ಟ್ ಗೋಲ್ಸನ್ನು ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಸ್ಮಾರ್ಟ್ SMART ಅಂತ ಹೇಳ್ತೇವೆ, ಸ್ಪೆಸಿಫಿಕ್, ಮೆಷರೇಬಲ್, ಅಚೀವೇಬಲ್, ಹಾಗೆ ರಿಯಲಿಸ್ಟಿಕ್ ಮತ್ತು ಟೈಮ್ ಬೌಂಡ್ ಗೋಲ್ಸ್ ಇರುತ್ತೆ. ಆ ಗೋಲ್ಗಳನ್ನು ಯಾವ ರೀತಿಯಲ್ಲಿ ಸೆಟ್ ಮಾಡ್ಕೊಳ್ಬೇಕು, ಆ ಗೋಲ್ಗಳನ್ನು ಸೆಟ್ ಮಾಡಿಕೊಂಡು ಅದನ್ನು ರೀಚ್ ಆಗಲಿಕ್ಕೆ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು. ಹಾಗೆ ಭಾಳಷ್ಟು ಚೆಕ್ ಲಿಸ್ಟ್ಗಳಿದೆ. ಪ್ಯಾರೆಂಟ್ಸ್ ಏನು ಮಾಡಬೇಕು, ಮಕ್ಕಳ ಎಕ್ಸಾಮ್ ಟೈಮ್ನಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಮಕ್ಕಳ ಗೋಲ್ ಸೆಟ್ಟಿಂಗ್ನ ಟೈಮ್ನಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ವಿದ್ಯಾರ್ಥಿಗಳು ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ಏನು ಮಾಡಬೇಕು, ಏನು ಮಾಡಬಾರ್ದು ಇತ್ಯಾದಿ ಎಲ್ಲ ವಿಚಾರಗಳಿದೆ. ಹಳ್ಳಿ ಕಡೆಯಿಂದ ಬಂದ ಮಕ್ಕಳಿಗೆ ಸ್ಪೋಕನ್ ಇಂಗ್ಲೀಷ್ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಅದು ಯಾವ ರೀತಿಯಲ್ಲಿ ಮನೆಯಲ್ಲೇ ಕೂತ್ಕೊಂಡು ಕಲಿಬೇಕು, ಆ ವಿಚಾರ ಕೂಡ ಇದರಲ್ಲಿದೆ. ಈ ಪುಸ್ತಕ ವಿಶೇಷತೆ ಏನು ಅಂತ ಹೇಳಿದರೆ, ಇಂಗ್ಲೀಷ್ ಮತ್ತು ಕನ್ನಡ 2 ಭಾಷೆಗಳಿದ್ದು ಇರುವಂಥ ಬೈಲಿಂಗ್ವಲ್ ಪುಸ್ತಕ ಆಗಿರುತ್ತೆ ಇದು. ಆರಂಭದಲ್ಲಿ ಭಾಳಷ್ಟು ಪ್ಯಾರೆಂಟ್ಸ್ ತಿಳಿಯಲೇಬೇಕಾದಂಥ ವಿಚಾರಗಳು ಕನ್ನಡದಲ್ಲಿ ಕೂಡ ಇದೆ, ಮತ್ತು ಮಕ್ಕಳಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಇಂಗ್ಲೀಷ್ನಲ್ಲಿ ಕೂಡ ಇದೆ, ಇಬ್ಬರಿಗೂ ಅರ್ಥ ಆಗುತ್ತೆ. ಹಾಗೆ ಭಾಳಷ್ಟು ವಿಚಾರಗಳಿದೆ. 2,500ಕ್ಕಿಂತ ಹೆಚ್ಚು ಅವಕಾಶಗಳು, ವೃತ್ತಿ ಅವಕಾಶಗಳಿದೆ. ಹಾಗೆ ತನ್ನ ಅಕಾಡೆಮಿಕ್ಸ್ ಅಥವಾ ಶಾಲೆಯ ಎಜುಕೇಷನ್ನ ಹೊರತಾಗಿ ಮಗು ಯಾವ ರೀತಿಯಲ್ಲಿ ಏನೇನು ಪ್ರಿಪ್ರೇಷನ್ ಮಾಡಬೇಕೆಂಬುದಾಗಿ ಈ ಪುಸ್ತಕದಲ್ಲಿದೆ. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮಿನ ಒಂದು ದೊಡ್ಡ ಲಿಸ್ಟೇ ಈ ಪುಸ್ತಕದಲ್ಲಿದೆ. ಹಾಗೆ ಸ್ಟಡಿ ಅಬ್ರಾಡ್, ಭಾಳಷ್ಟು ಮಕ್ಕಳು ಕನಸು ಕಾಣ್ತಾರೆ ವಿದೇಶಕ್ಕೆ ಹೋಗಿ ಕಲಿಯಬೇಕು ಅಂತೇಳಿ. ಆ ಸ್ಟಡಿ ಅಬ್ರಾಡ್ ಹೇಗೆ ಮಾಡಬೇಕು, ಅದಕ್ಕೆ ಬೇಕಾದ ಪೇಪರ್ ವರ್ಕ್ಗಳೇನು, ಪಾಸ್ಪೋರ್ಟ್ ಹೇಗೆ ಮಾಡಬೇಕು, ವೀಸಾಕ್ಕೆ ಹೇಗೆ ಅಪ್ಲೈ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ತಯಾರಿರಬೇಕು ಇತ್ಯಾದಿ ಎಲ್ಲ ವಿವರಗಳು ಕೂಡ ಈ ಪುಸ್ತಕದಲ್ಲಿ ಅಡಗಿದೆ. ಹಾಗೆ ಪ್ಯಾಷನ್ ವರ್ಸಸ್ ಕರಿಯರ್ ಚೂಸಿಂಗ್, ಇದೊಂದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಸೆಷನ್. ಇದರಲ್ಲಿ ಮಗುವಿನ ಆಸಕ್ತಿ ಏನಿದೆ, ಮಗುವಿನ ಆಸಕ್ತಿಗೆ ಅನುಸಾರವಾಗಿ ತನ್ನ ಕರಿಯರನ್ನು, ತನ್ನ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವಂಥ ವಿಧಾನ ಹೇಗೆ ಅಂತೇಳಿ ಕೂಡ ಈ ಪುಸ್ತಕದಲ್ಲಿ ಕೊಟ್ಟಿದ್ದೇವೆ. ಹಾಗೆ PUC ನಂತರ ಯಾವ ಅವಕಾಶಗಳು ಸಿಗುತ್ತೆ, PUC ಆರ್ಟ್ಸ್ ನಂತರ ಯಾವುದು, ಸೈನ್ಸ್ ಮಾಡಿದವರಿಗೆ ಏನು ಅವಕಾಶಗಳು, ಕಾಮರ್ಸ್ ಆದವರಿಗೆ ಏನು ಅವಕಾಶಗಳು, ಹಾಗೆ ಡಿಪ್ಲೊಮಾ ಅವಕಾಶಗಳು ಯಾವುದು, ಗ್ರ್ಯಾಜುಯೇಷನ್ ನಂತರ ಏನೇನು ಅವಕಾಶಗಳಿದೆ, ಅದರಲ್ಲೂ BA, BSc, BCom, BCA ಇತ್ಯಾದಿ ಮಾಡಿದವರಿಗೆ ಏನು ಅವಕಾಶಗಳು. ಹಾಗೆ ನಾನು ಆವಾಗಲೇ ಹೇಳಿದ್ದೇನೆ 2,500ಕ್ಕಿಂತ ಹೆಚ್ಚು ಅವಕಾಶಗಳು. ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲವೊಮ್ಮೆ ಬದುಕೆಂಬುದು ನಮ್ಮ ನಿರೀಕ್ಷೆ ಆಗಿರುವುದಿಲ್ಲ. ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಅಂತ ಹೇಳಿದಾಗೆ ನಮಗೆ ಏನೋ ನಾವು ಎನಿಸಿರ್ತೇವೆ, ಕೆಲವೊಮ್ಮೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಲೈಫನ್ನು ಯಾವ ರೀತಿಯಲ್ಲಿ ಟ್ಯಾಕಲ್ ಮಾಡಬೇಕು,
ಸೋತವರು ಗೆದ್ದು ಬರಲಿಕ್ಕೆ ದಾರಿಗಳೇನು, ಈ ವಿಚಾರಗಳನ್ನು ಕೂಡ ಈ ಪುಸ್ತಕದಲ್ಲಿ ಕೊಟ್ಟಿದ್ದೇನೆ. ಆಟಿಟ್ಯೂಡ್ ಈಸ್ ಎವ್ರಿಥಿಂಗ್ ಅಂತ ಹೇಳ್ತೇವೆ. ಆಸ್ಕ್, ಆಟಿಟ್ಯೂಡ್, ಸ್ಕಿಲ್ ಆ್ಯಂಡ್ ನಾಲೆಜ್ ಬಳಸ್ಕೊಂಡು ತನ್ನ ಕರಿಯರನ್ನು ಯಾವ ರೀತಿಯಲ್ಲಿ ಬಿಲ್ಡಪ್ ಮಾಡ್ಕೊಳ್ಬೋದು ಎಂಬುದನ್ನು ಕೂಡ ಕೊಟ್ಟಿರುವಂಥ ಒಂದು ವಿಶೇಷವಾದಂಥ ಪುಸ್ತಕ. ಈ ಪುಸ್ತಕ ನಿಮಗೆ ಬೇಕು ಅಂತಿದ್ದಲ್ಲಿ ಈ ಕೆಳಗೆ ಕೊಟ್ಟಿರುವಂಥ ನಂಬರ್ ಏನಿದೆ, ಈ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಮಾಡೋ ಮೂಲಕ ಅಥವಾ ಕರೆ ಮಾಡೋ ಮೂಲಕ ಈ ಪುಸ್ತಕವನ್ನು ನೀವು ಪಡ್ಕೊಳ್ಬಹುದು ಅಂತೇಳಿ ಹೇಳ್ತಾ, ನೀವು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಕಳಿಸಿಕೊಡಿ ಅಂತೇಳಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ, ನೆನಪಿಡಿ 2500ಕ್ಕಿಂತ ಹೆಚ್ಚು ಅವಕಾಶಗಳು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿರುವಂಥ ಪುಸ್ತಕ. ಕರ್ನಾಟಕದ ಪ್ರತಿಯೊಂದು ಮಗು ಓದಲೇಬೇಕಾದ ಪುಸ್ತಕ, ಪ್ರತಿಯೊಂದು ಶಿಕ್ಷಕರು ಓದಲೇಬೇಕಾದ ಪುಸ್ತಕ, ಪ್ರತಿಯೊಬ್ಬರು ಕರಿಯರ್ ಕೋಚಸ್ ಓದಲೇಬೇಕಾದ ಒಂದು ಪುಸ್ತಕ. ಪ್ರತಿಯೊಬ್ಬರಿಗೂ ಈ ಪುಸ್ತಕ ತಲುಪುವಂತೆ ನೀವು ಸಹಾಯ ಮಾಡ್ತೀರಿ ಎಂಬ ಭರವಸೆಯೊಂದಿಗೆ ನಾನು ಮನೋಜ್ ಕಡಬ, ಸೈನಿಂಗ್ ಔಟ್. ಥ್ಯಾಂಕ್ ಯು ಸೋ ಮಚ್.